ನಮಸ್ಕಾರ ಸರ್. ಸರ್, ನಾರಾಯಣಪುರ ನಿಖರ ಅಮೇಜ್ ಪ್ರಾಜೆಕ್ಟ್ ಬಗ್ಗೆ ನಾನು ಬಹಳಷ್ಟು ವಿಷಯ ತಿಳ್ಕೊಂಡೆ. ಹಾಗೆ ಸರ್, ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಯಿತು, ಸ್ಟ್ಯಾಂಪಿಂಗ್ ಬಗ್ಗೆ ಹೇಳಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಹೇಳಿದ್ರಿ. ಸೈಟ್ ತೊಗೊಂಡ್ಮೇಲೆ ಅಲ್ಲಿ ಮೇಂಟೆನೆನ್ಸ್ ಹೇಗೆ ಸರ್? ನಮ್ಗೆ ಏನೇನು ಬರುತ್ತೆ? ನೋಡಿಮ್ಮ, ಇದು ಒಂದು ರೆಸಿಡೆನ್ಷಿಯಲ್ ಲೇಔಟ್ ಅಂತ ಹೇಳಿದೆ. ಜನರಲ್ ಮೇಂಟೆನೆನ್ಸು ಕಂಪನಿ ಮಾಡ್ತಾ ಇರುತ್ತೆ. ಹಾಂ, ಲೇಔಟ್, ಟೋಟಲ್ ಲೇಔಟ್. ಇಟ್ಸ್ ಗೇಟೆಡ್ ಕಮ್ಯುನಿಟಿ ಥರ ಇರೋದ್ರಿಂದ ಜನರಲ್ ಮೇಂಟೆನೆನ್ಸು ನಾವು ಮಾಡ್ತಿರ್ತೀವಿ. ಬಟ್ ನಿಮ್ಮ ಪ್ಲಾಟ್ ರಿಜಿಸ್ಟ್ರೇಷನ್ ಆದಮೇಲೆ ದ ಓನರ್ ಇಸ್ ದ ಡಿಸಿಷನ್ ಮೇಕಿಂಗ್ ಫ್ಯಾಕ್ಟರ್ ಬರೋದು. ಅವರು ಡಿಸೈಡ್ ಮಾಡಬೇಕು ನಾನು ಇದರಲ್ಲಿ ಏನು ಮಾಡಬೇಕು ಅಂತ. ಸಪೋಸ್ ಇಫ್ ದ ಬಯರ್ ಆಫ್ಟರ್ ರಿಜಿಸ್ಟ್ರೇಷನ್ ಡಿಸೈಡ್ಸ್ ದಟ್ ಐ ವಿಲ್ ಗೋ ಫಾರ್ ಸಮ್ ಪ್ಲಾಂಟೇಷನ್, ಆ ಪ್ಲಾಂಟೇಷನ್ ನಾನು ಕಸ್ಟಮೈಸ್ ಮಾಡ್ಬೋದು ಅಂತ ಹೇಳಿದೆ. ಕಸ್ಟಮೈಸ್ ಅಂದರೆ ನನಗೆ ಇಂಥ ಗಿಡಗಳು ಬೇಕು, ಅಂಥ ಗಿಡಗಳು ಬೇಕು, ಹಾಗೆ ಹೀಗೆ ಇದಕ್ಕೆ ಎಷ್ಟು ಮೇಂಟೆನೆನ್ಸ್ ಅಂತ ಕೇಳಿದ್ರೆ ಅದಕ್ಕೊಂದು ಮೇಂಟೆನೆನ್ಸ್ ಏಜೆನ್ಸಿ ಇದೆ. ಮೇಂಟೆನೆನ್ಸ್ ಏಜೆನ್ಸಿ ವಿಲ್ ಗಿವ್ ಯು ಅ ಪ್ಲ್ಯಾನ್, ದಿಸ್ ವಿಲ್ ಬಿ ದಿ ಕಾಸ್ಟ್ ಆ್ಯಂಡ್ ದಿಸ್ ವಿಲ್ ಬಿ ದಿ AMC ಕಾಸ್ಟ್ ಪರ್ ಆ್ಯನಮ್. ಇಷ್ಟಾಗ್ಬೋದು. ರಫ್ಲಿ ಒಂದು 15,000 20,000 ರೂಪಾಯಿ ಒಂದು ವರ್ಷಕ್ಕೆ ಮೇಂಟೆನೆನ್ಸ್ ಬರ್ಬೋದು. ಪ್ಲಾಂಟೇಷನ್ ಮೇಂಟೆನೆನ್ಸ್. ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಶ್ರೀಗಂಧ ಮತ್ತು ಮೆಲಿಯಾಡುಬಿಯಾ ಹಾಕಿದ್ರೆ ಅದಕ್ಕೆ ಕೇರ್ ಜಾಸ್ತಿ ತಗೋಬೇಕು. ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಬೇಕು, ಅದಕ್ಕೆ ನೀರಿನ ಅವಶ್ಯಕತೆ ನೋಡ್ಕೋಬೇಕು, ಫರ್ಟಿಗೇಷನ್ ಮಾಡಬೇಕು, ಆಮೇಲೆ ಅದನ್ನು ಥಿನ್ನಿಂಗ್ ಅಂತ ನಾವು ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಅದು ಬೆಳೆಯೋ ಹಾಗೆ ನೋಡ್ಕೋಬೇಕು. ಫಸ್ಟ್ 8 years ಸ್ಯಾಂಡಲ್ವುಡ್ಗೆ ಏನು ಅಂಥ ದೊಡ್ಡ ಟ್ರಬಲ್ ಆಗೋದಿಲ್ಲ. ಬಟ್ ಆಫ್ಟರ್ವರ್ಡ್ಸ್ ಇಟ್ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಹಾರ್ಟ್ವುಡ್ ಅಂತ. ಹಾರ್ಟ್ವುಡ್ಡು ಮತ್ತು ಆಯಿಲ್ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಯು ಹ್ಯಾವ್ ಟು ಗೋ ಇನ್ ಫಾರ್ ಅನ್ ಎಕ್ಸ್ಟ್ರಾ ಕೇರ್. ಆವಾಗೇನೋ ಒಂದು CCTV ಕ್ಯಾಮ್ರಾ ಹಾಕಬೇಕು, ಫೆನ್ಸಿಂಗ್ ಮಾಡಬೇಕು, ಆಮೇಲೆ ಅದಕ್ಕೆ ಬೇಕಾಗಿರೋ ಸೆಕ್ಯೂರಿಟಿ ಬೀಫಪ್ ಮಾಡಬೇಕು. ಈ ಥರದ್ದು ಸೆವರಲ್ ಥಿಂಗ್ಸ್ ವಿಲ್ ಕಮ್. ದಟ್ ಈಸ್ ಆಫ್ಟರ್ 8 years. ಸರ್, ಹಾಗಿದ್ರೆ ಈಗ ಶ್ರೀಗಂಧ ಅನ್ನುವಾಗಲೇ ನಮಗೆಲ್ಲರಿಗೂ ಒಂದು ಸ್ವಲ್ಪ ಭಯ, ಒಂದು ಜವಾಬ್ದಾರಿ ಬರುತ್ತೆ. ಇದಕ್ಕೆ ಪರ್ಮಿಷನ್ಸು ಸರ್ಕಾರದಿಂದ? ನೋಡಿಮ್ಮ, ಈಗ ಯಾವ ಜಾಗದಲ್ಲಾದರೂ ವೆದರ್ ಇಟ್ ಈಸ್ ಇನ್ ಆಂಧ್ರ ಪ್ರದೇಶ್ ಆರ್ ಕರ್ನಾಟಕ, ದೇ ಹ್ಯಾವ್ ಕ್ಲಿಯರ್ಲಿ ಗಿವನ್ ಪರ್ಮಿಷನ್ಸ್ ಟು ಗ್ರೋ ಫ್ರೀ ಹೋಲ್ಡ್ ಅಂತ. ಅಂದರೆ ನಿಮ್ಮ ಜಾಗದಲ್ಲಿ ನಿಮ್ಮ ಓನರ್ಶಿಪ್ಪಲ್ಲಿ ನೀವು ಶ್ರೀಗಂಧ ಬೆಳೆಸ್ಕೋಬೋದು. ಆದರೆ ಅದು ಬೆಳೆದು ಮಾರಾಟ ಮಾಡುವಾಗ ಆ ಪರ್ಟಿಕ್ಯುಲರ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ಸ್ ತಗೋಬೇಕು. ಮತ್ತು ಆ ಸೇಲ್ಸ್ ಮಾಡೋ ಪ್ರೋಸೆಸ್ಸಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸೇ ಇನ್ವಾಲ್ವ್ ಆಗುತ್ತೆ. ಓಕೆ, ಯು ಕೆನಾಟ್ ಗೋ ಆ್ಯಂಡ್ ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಆಗಲ್ಲ, ಅದನ್ನ ಹೋಲ್ಡ್ ಮಾಡಲಿಕ್ಕೂ ಆಗಲ್ಲ, ಸ್ಟಾಕ್ ಮಾಡಲಿಕ್ಕೂ ಆಗಲ್ಲ, ಕಟ್ ಮಾಡಲಿಕ್ಕೂ ಕೂಡ ಗೌರ್ಮೆಂಟ್ ವಿಲ್ ಇನ್ವಾಲ್ವ್. ಯು ಹ್ಯಾವ್ ಟು ಇನ್ಫಾರ್ಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಟ್ ನಮ್ಮ ಜಾಗದಲ್ಲಿ ಇಷ್ಟು ಶ್ರೀಗಂಧದ ಮರಗಳಿದೆ, ಇದನ್ನು ನೀವು ಮೆಚುರಿಟಿಗೆ ಬರ್ತಾ ಇದೆ, ಹಾರ್ವೆಸ್ಟ್ ಮಾಡಬೇಕು, ಇದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಅವರೇ ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರೊಸೀಜರ್ ಮಾಡಿ ಬಂದು ಮಾರ್ಕ್ ಮಾಡಿ ಅವ್ರೇನು ಮಾಡ್ತಾರೆ, ಅದನ್ನು ಗೌರ್ಮೆಂಟ್ ಆ್ಯಕ್ಷನ್ನಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಅವರು ಮಾರ್ಕೆಟ್ ಮಾಡ್ತಾರೆ. ಮಾರ್ಕೆಟ್ ಮಾಡಿ ಅದೊಂದು 10% to 20% ಅವ್ರದ್ದು ಸರ್ವಿಸ್ ಚಾರ್ಜಸ್ ತೊಗೊಂಡು ಮಿಕ್ಕಿರೋ ಅಷ್ಟು ಅಮೌಂಟ್ನು ಓನರ್ಗೆ ಕೊಡ್ತಾರೆ. ಓಕೆ, ದಿಸ್ ಈಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಪ್ರೋಸೆಸ್. ಸರ್, ಈಗ ಶ್ರೀಗಂಧದ ಬಗ್ಗೆ ನೀವು ಹೇಳಿದ್ರಿ, ಮತ್ತು ಇಂಡಿವಿಜುವಲ್ ಕಸ್ಟಮೈಸ್ಡ್ ಪ್ಲಾಂಟೇಷನ್ ಅಂತ ಹೇಳಿದ್ರಿ. ಏನೇನು ಒಂದು ಹಾಕ್ಕೊಳ್ಬೋದು? ಇಷ್ಟ ಬಂದಿದ್ದು ಈಗ ನೋಡಿ, ಒಂದು ಪ್ಲಾಟ್ ತಗೊಂಡಾಗ 2-3 ಫ್ಯಾಕ್ಟರ್ ಆಗುತ್ತೆ. ಒಂದು, ವಾಟ್ ಈಸ್ ದ ಸೈಜ್ ಆಫ್ ದ ಪ್ಲಾಟ್. ಆಮೇಲೆ ನೀವು ಏನು ನಿಮ್ಮ ಮನೆಗೆ ಬೇಕಾಗಿರುವಂಥ ಹಣ್ಣು ಗಿಡಗಳು ಅದು ಇದು ಒಂದು ಪ್ಯಾಷನ್ ಥರ ಮಾಡ್ಕೊತೀರಾ ಎಲ್ಲ. ಯು ವಾಂಟ್ ಎ ಕಮರ್ಷಿಯಲ್ ರಿಟರ್ನ್. ಈ ಸಣ್ಣ ಸಣ್ಣ ಜಾಗಗಳಲ್ಲಿ ಕಮರ್ಷಿಯಲ್ ರಿಟರ್ನ್ ಬರಲ್ಲ. ಮ್ಯಾಂಗೋ ಆಗಲಿ, ಸಪೋಟ ಆಗಲಿ, ಗಾವ ಆಗಲಿ, ಬೇರೆ ಯಾವುದೇ ಹಾಕ್ಕೊಂಡ್ರು ದಟ್ ವುಡ್ ಬಿ ಆಫ್ ಸ್ಮಾಲ್ ಕ್ವಾಂಟಿಟಿ. ಒಂದು 40-60 ಅಂದರೆ ಅಬೌಟ್ 2400 square feet ಏನು ಅಂಥ ದೊಡ್ಡ ಅಗ್ರಿಕಲ್ಚರಲ್ ರಿಟರ್ನ್ಸ್ ಏನೂ ಬರೋಲ್ಲ. ಬಟ್ ನಿಮ್ಮ ನಿಂಬೆಹಣ್ಣು, ಆಮ್ಲ, ಅದು ಇದು ಎಲ್ಲ ನಿಮಗೆ ಬೇಕಾಗಿರೋ ಹಾಗೆ ನಿಮ್ಮ ಸಂತೋಷಕ್ಕೆ ಈಗ ಮನೆಯಲ್ಲಿ ಕಿಚನ್ ಗಾರ್ಡನ್ ಅಂತ ಮಾಡ್ಕೊತಾರೆ, ಆ ಥರ ನೀವು ಒಂದು ಮಾಡ್ಕೊಂಡು ಇಟ್ಕೋಬೋದು. ದಟ್ ಈಸ್ ಒನ್ ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟು ನಾನು ಹೇಳಿದಾಗೆ ಸ್ಯಾಂಡಲ್ವುಡ್, ಕಮರ್ಷಿಯಲಿ ಮೆಲಿಯಾಡುಬಿಯಾ ಇದೆಲ್ಲ ಬೆಳೆಸಿ ಅದರಿಂದ ಕಮರ್ಷಿಯಲ್ ರಿಟರ್ನ್ ಬರೋದಕ್ಕೆ ವೆಯ್ಟ್ ಮಾಡಿ ಮೇಂಟೆನೆನ್ಸ್ ಮಾಡಿ ನಾನು ಅದರಿಂದ ವೆಲ್ತ್ ತೊಗೊಳ್ತೀನಿ ಅಂತಂದರೆ ದಟ್ ಈಸ್ ಎ ವಂಡರ್ಫುಲ್ ಸಿಚುವೇಶನ್. ಅದಕ್ಕೆ ಒಂದು ಸೆಪ್ರೇಟ್ ಆಗಿರೋಂಥ ಪ್ಲ್ಯಾನ್ ಕೊಟ್ಟು ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಗಿಡ ಇಡಬೇಕು, ಅದೆಲ್ಲ ಪ್ಲ್ಯಾನು ಅವ್ರ ಡಿಸಿಷನ್ ತೊಗೊಂಡಾಗ ನಾವು ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಜನರಲ್ಲಾಗಿ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ಲ್ಯಾನ್ ಕೊಟ್ಟಿದ್ದೀವಿ. ಏನು ಸ್ಟ್ಯಾಂಡರ್ಡೈಸ್ಡ್ ಪ್ಲ್ಯಾನ್ ಅಂದರೆ, ಎವ್ರಿ 140 square feet ಆಫ್ ಏರಿಯಾಗೆ ಒಂದು ಸ್ಯಾಂಡಲ್ವುಡ್ಡು ಮತ್ತು ಅದರ ಹೋಸ್ಟ್ ಪ್ಲ್ಯಾಂಟು ಒಂದು ಮೆಲಿಯಾಡುಬಿಯಾ ಅಂತ ಬೆಳೆಸ್ಬೋದು. ಸೇ ಫಾರ್ ಎಕ್ಸಾಂಪಲ್ 2400 square feet ರಫ್ಲಿ ಅರೌಂಡ್ ಒಂದು
18ರಿಂದ 20 ಸ್ಯಾಂಡಲ್ವುಡ್ ಗಿಡ ಹಾಕ್ಬೋದು ಅಷ್ಟೇ, ಜಾಸ್ತಿ ಹಾಕಲಿ. ಅದು ಜಾಗ ತಗೊಳ್ಳೋದೆ. ಒಂದು 18 ಸ್ಯಾಂಡಲ್ವುಡ್ಡು, ಒಂದು 18 ಮೆಲಿಯಾಡುಬಿಯಾ, ಅಂದರೆ ಒಂದು 36ರಿಂದ 40 ಗಿಡ ನೀವು ಬೆಳೆಸ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಇಂಟೆನ್ಸಿವ್ ಕಲ್ಟಿವೇಷನ್. ಅದನ್ನು ಬೆಳೆಸೋದಕ್ಕೆ ಬೇಕಾಗಿರುವಂಥ ಪ್ಲ್ಯಾನು, ಅದಕ್ಕೆ ಬೇಕಾಗಿರುವಂಥ ರಿಕ್ವೈರ್ಮೆಂಟು, ಟೆಂಪರೇಚರು, ಸಾಯಿಲ್ ಕಂಡೀಷನ್ಸು, ಇದೆಲ್ಲ ನಾವು ಕ್ರಾಸ್ ಚೆಕ್ ಮಾಡಿರ್ತೀವಿ ಮೊದಲೇ, ಪ್ಲ್ಯಾನ್ ಕೊಡೋಕ್ಕೆ ಮುಂಚೆನೇ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನಾರಾಯಣಪುರದಲ್ಲಿ ನಾನು ತೆಂಗಿನ ಮರದ ತೋಟ ಮಾಡಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಬಿಕಾಸ್ ದ ಟೆಂಪರೇಚರ್, ಅಟ್ಮಾಸ್ಫಿಯರ್ ಮತ್ತು ಸಾಯಿಲ್ ನ್ಯೂಟ್ರಿಷನ್ ಇವೆಲ್ಲ ಅದಕ್ಕೆ ಸಪೋರ್ಟ್ ಆಗಿರೋದಿಲ್ಲ. ಕರೆಕ್ಟ್. ವಾಟರ್ ಫೆಸಿಲಿಟಿ ಇದೆಲ್ಲನೂ ಅದಕ್ಕೆ ಸಪೋರ್ಟಿಂಗ್ ಅಲ್ಲ. ಇಟ್ ವಿಲ್ ಗ್ರೋ, ಬಟ್ ಇಟ್ ವಿಲ್ ಬಿ ವೆರಿ ರಿಟಾರ್ಡೆಡ್ ಗ್ರೋತ್ ಆ್ಯಂಡ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಅದೇ ಸ್ಯಾಂಡಲ್ವುಡ್ಡು, ಮೆಲಿಯಾಡುಬಿಯಾ ಇಂಥದ್ದೆಲ್ಲ ಬೇಗ ಬೇಗ ಬೆಳೆಯುತ್ತೆ. ಬಿಕಾಸ್ ಕಮ್ಮಿ ರೈನ್ಫಾಲಲ್ಲಿ, ಆಮೇಲೆ ಸನ್ಲೈಟ್ ಜಾಸ್ತಿ ಬೇಕಾಗಿರುವಂಥ ಕಡೆ ಇರುವಂಥ ಜಾಗ ಅದು. ಹೌದು. ಆಮೇಲೆ ವಾಟರ್ ಡ್ರೈನ್ ಔಟ್ ಆಗಬೇಕು. ಸ್ಯಾಂಡಲ್ವುಡ್ಗೆಲ್ಲ ವಾಟರ್ ಲಾಗಿಂಗ್ ಆಗಬಾರ್ದು. ಅದೆಲ್ಲ ಫೆಸಿಲಿಟಿ ಫೀಚರ್ಸು ಈ ನಾರಾಯಣಪುರದಲ್ಲಿ ಶ್ರೀಗಂಧ ಮರ ಬೆಳೆಸೋದಕ್ಕಿದೆ. ಬಟ್ ಆ ಡಿಸಿಷನ್ ನೀವು ತಗೋ. ರೈಟ್ ಸರ್. ಹಾಗೆ ಈಗ ನಿಖರ ಅಮೇಜ್ ಅಕ್ಕಪಕ್ಕ ಬೈ ಚಾನ್ಸ್ ನಾವು ವೀಕೆಂಡಲ್ಲಿ ಹೋಗ್ತೀವಿ, ಅಲ್ಲಿ ಇರೋದಕ್ಕೆ ನಮ್ಮ ಮನೆ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು, ನಮಗೆ ಅಕ್ಕಪಕ್ಕ ವಾತಾವರಣ ಹೇಗಿದೆ ಸರ್? ನಾವು ಒಬ್ಬರೇ ಅನ್ಸುತ್ತಾ? ನಾನು ನಿಮಗೆ ಹೇಳಿದ ಕಮರ್ಷಿಯಲಿ ಈಗ ಎಲ್ಲ ಸುತ್ತಮುತ್ತ ಎಲ್ಲ ತುಂಬ ಕಮರ್ಷಿಯಲ್ ಆಗಿ ಡೆವಲಪ್ ಆಗ್ತಿರೋದ್ರಿಂದ, ಫ್ಯಾಕ್ಟ್ರೀಸ್ ಬರ್ತಿರೋದ್ರಿಂದ ಬಹಳಷ್ಟು ಜನ ಇವಾಗ ಎಲ್ಲ ಕಡೆ ಮನೆಗಳು ಮಾಡಿಕೊಂಡು ಸ್ಟೇ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊತಿದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿ ಕೂಡ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿದೆ. ಪಕ್ಕದಲ್ಲಿರುವಂಥ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡು ಕಮರ್ಷಿಯಲ್ ಲ್ಯಾಂಡ್ಸ್ ಆಗೋಗ್ಬಿಟ್ಟಿದೆ. ಮತ್ತು ಕಿಯಾ ಬ್ಯಾಕ್ ಸೈಡ್ ಇರೋದ್ರಿಂದ ಅದು ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ. ಜೊತೆಗೆ ಪೆನುಕೊಂಡ ಟೌನು, ಸಿಟಿ ಮತ್ತು ಪುಟ್ಟಪರ್ತಿ ಎಲ್ಲ ಫೆಸಿಲಿಟೀಸ್ ಇರುವಂಥ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಮಧ್ಯದಲ್ಲಿದೆ. ಒಂದು 18 ಕಿಲೋಮೀಟರ್ ಫ್ರಮ್ ಪೆನುಕೊಂಡ, 18 ಕಿಲೋಮೀಟರ್ ಫ್ರಮ್ ಪುಟ್ಟಪರ್ತಿ. ಸೆಂಟ್ರ್ ಪಾಯಿಂಟಲ್ಲಿದೆ. ಇದು ಕಮರ್ಷಿಯಲಿ ಇಟ್ ಈಸ್ ಬೀಯಿಂಗ್ ಡೆವಲಪ್ಡ್ ಇನ್ ಎ ವೆರಿ ಬಿಗ್ ವೇ. ಸೊ ಇಲ್ಲಿ ನೀವು ಇವತ್ತಿನ ದಿವಸ ನೀವು ವೆಲ್ತ್ ಕ್ರಿಯೇಷನ್ಗೆ ಸ್ಯಾಂಡಲ್ವುಡ್ಡು ಇದೆಲ್ಲ ಹಾಕಿದ್ರೂ ಕೂಡ ಆಫ್ಟರ್ 15 years ದಿಸ್ ವಿಲ್ ಬಿ ಎ ವೆರಿ ಬಿಗ್ ಸಿಟಿ ಇಟ್ಸೆಲ್ಫ್. ಇಟ್ಸ್ ಎ ಪಾರ್ಟ್ ಆಫ್ ಸಿಟಿ ಆಗೋಗ್ಬಿಡುತ್ತೆ. ಓಕೆ. ಮೇನ್ ರೋಡಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಒಳಗೆ? ಮೇನ್ ರೋಡಿಂದ ಏನಿಲ್ಲ, ಮೇನ್ ರೋಡ್ಗೆ ಇದೆ. ಬಿಟ್ವೀನ್ ಪೆನುಕೊಂಡ ಅಂಡ್ ಪುಟ್ಟಪರ್ತಿ ಹೈವೇ, ಸ್ಟೇಟ್ ಹೈವೇ. ಮೇನ್ ರೋಡ್ಗೆ ಈ ಎಂಟೈರ್ ಲ್ಯಾಂಡ್ ಈಸ್ ಅಟ್ಯಾಚ್ಡ್. ಸರ್, ನೀವು ಒಂದು ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ತುಂಬ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ ಸರ್.